ಅಖಿಲಾಂಡ ಕೋಟಿ ನಾಯಕ ಅದ್ವೈತ ಸಾರ್ವಭೌಮ ನೂರ ಜಗದ್ಗುರು ಸಿದ್ಧಾರ್ಥನನ್ನ ಹನುಮಂತರಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪಯುಕ್ತ ಸಿದ್ಧಪ್ರಜ್ಞೆ ಮೌಲ್ಯ ಶ್ರೀ ಗುರುನಾಥರವರ ಅಧಿಕಾರದಲ್ಲಿ ನಿರಂತರ ಪುರಾಣ ಸಲ್ಲಿಸುತ್ತಾ ಬಸವಾದಿ ಪರ್ವತವನ್ನ ನೆನೆದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವಂತಹ ಶ್ರೀಮಠದ ಗುರುಗಳಾದಂತಹ ಶ್ರೀಯುತ ಅವಧೂತ ಶ್ರೀಪಾದಜ್ಜನವರ ಪಾದಗಳಲ್ಲಿ ನಮಸ್ಕಾರ ಊಟಗಳನ್ನು ಮಾಡ್ತಾ ಆತ್ಮ ಕಲ್ಯಾಣ ಕರ್ತೃಗಳು ದೀಕ್ಷಾಗುರುಗಳು ಹೃದಯ ಸಂತರು ಮಾತೃ ಹೃದಯಗಳು ಜೋಡುಪುರಿ ಸಿದ್ಧಾರ್ಥ ಮಠದ ಪೀಠಾಧಿಪತಿಯಾಗಿರುವಂತಹ ಪರಮಪೂಜ್ಯ ಶ್ರೀ ಬ್ರಹ್ಮೇಂದ್ರ ಸದ್ಗುರು ಶ್ರೀ ಸಿದ್ಧಾಂತ ಭಾರತಿ ಮಹಾಸ್ವಾಮಿ ಅಧಿಕಾರದಲ್ಲಿ ನತಮಸ್ತಕನಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಮಾತೋಶ್ವರ ಅಧಿಕಾರದಲ್ಲಿ ಪಡೆದುಬಿಟ್ಟು ಯಾವತ್ತು ಗ್ರಾಮದೆಲ್ಲ ಅಧಿಷ್ಠಾತ ದೇವತೆಗಳ ಪಾದಗಳಲ್ಲಿ ಪಡೆದುಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಆಸಕ್ತಿ ಶ್ರದ್ಧಾಭಕ್ತಿಯಿಂದ ಬಂದಿರುವಂತಹ ಶ್ರೋತಾ ಸಜ್ಜನಾಗಿರುವಂತಹ ನಿಮ್ಮೆಲ್ಲರ ಪವಿತ್ರ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಿನ್ನೆ ದಿವಸ ಇಡೀ ನಾಡಿನಾದ್ಯಂತ ಬಸವ ಜಯಂತಿಯನ್ನ ಆಚರಿಸಿದ್ರು. ನಿನ್ನೆ ದಿವಸ ಈ ಗ್ರಾಮದಲ್ಲೂ ಕೂಡ ಬಸವ ಜಯಂತಿಯನ್ನು ಆಚರಿಸಿದ್ದಾರೆ. ಬಹಳ ವಿಶೇಷ ಏನಂದ್ರೆ ಇವತ್ತು ನಮ್ಮ ಅಜ್ಜವರು ಬಂದಾರ, ಅವರ ವಾಣಿಯಿಂದ ಬಸವ ಜಯಂತಿಯನ್ನು ಕೂಡ ಆಚರಿಸೋಣ ಪ್ರೀತಿಯನ್ನು ನೀವು ಇಟ್ಕೊಂಡಿದ್ದಕ್ಕೆ ಇವತ್ತಿನ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾರೆ ಭಗವದ್ಗೀತೆ ಒಳಗೆ, ಯದಾ ಇರಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂತೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭಮಾಮಿ ಯುಗೆ ಯುಗೆ ಅಂತೆ. ಈ ಭೂಮಿ ಮ್ಯಾಲ ಯಾವಾಗ ಅಧರ್ಮ ತಾಂಡವಾಗ್ತದೋ ಅವಾಗ ಪುನಃ ನಾನು ಜನ್ಮ ಎತ್ತಿ ಬರ್ತೇನೆ ಅಂತೇಳಿ ಭಗವಂತ ಪ್ರಮಾಣ ಮಾಡಿದ್ದ. ಆ ಪ್ರಮಾಣಕ್ಕೆ ಅನುಸಾರವಾಗಿ 12ನೇ ಶತಮಾನದ ಸಮಾಜವನ್ನು ತಿದ್ದುದಕ್ಕೋಸ್ಕರವಾಗಿ ಶಂಕರನ ಏನಾದ್ರು ಅಂದ್ರ ಬಸವಣ್ಣನ ಅವತಾರವಾಗಿ ಈ ಭೂಮಿಯಲ್ಲಿ ಜನಿಸಿದ್ರು ಅಂತಿ. ಯಾಕೆ ಬಸವಣ್ಣ ಹುಟ್ಟು ಬಂದಾಗ ಏನಾಗ್ತಿತ್ತು ಅಂತೇಳಿ ಬಹುಶಃ ನಿಮ್ಗೆಲ್ಲ ಗೊತ್ತಿ ಜಾತಿ ಪದ್ಧತಿ ಬಿಗಿ ಆಗ್ತಿತ್ತು 12ನೇ ಶತಮಾನದಾಗ. ಅಂದ್ರ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನುವಂತ ಈ 4 ಜಾತಿ ಅನ್ನುವಂತ ಒಂದು ಭೂತಗಳನ್ನು ಹುಟ್ಕೊಂಡಿದ್ದು ಸಮಾಜದೊಳಗ. ಮನುಷ್ಯನನ್ನ ಮನುಷ್ಯನಾಗಿ ಕಾಣದೇ ಇರುವಂತ ಪರಿಸ್ಥಿತಿ 12ನೇ ಶತಮಾನದಾಗಿತ್ತು. ಬ್ರಾಹ್ಮಣ ಅನ್ನುವಂತ ಒಂದು ಸಮುದಾಯ ಉಚ್ಚ ಕುಲದೊಳಗಿದ್ರೆ ಶೂದ್ರ ಅನ್ನುವಂತ ಸಮುದಾಯ ಸಮಾಜದ ಕಟ್ಟ ಕಡೆಯ ಸ್ಥಿತಿ. ಊರೊಳಗೆ ಬರಂಗಿರ್ಲಿಲ್ರಿ, ವೇದಗಳನ್ನ ಕೇಳಂಗಿರ್ಲಿಲ್ಲ. ಅಕಸ್ಮಾತ್ ವೇದಗಳನ್ನ ಶೂದ್ರ ಜನ ಕೇಳಿದ್ರ ಕಿವ್ಯಾಗ ಕಾದು ಶಿಸ ಆಗ್ತಿದ್ರು. ಅವ್ರು ಊರಾಗ ಬರ್ಬೇಕಾಗಿತ್ತು ಅಂದ್ರ ಕೈಯಾಗ ತಮಟಿ ಬಾಕ್ಕೊಂಡ್ ಬರ್ಬೇಕಾಗಿತ್ತು, ಹಿಂದೆ ನಡಕ ಕಸಬರಿ ತಗೊಂಡ್ ಬರ್ಬೇಕಾಗಿತ್ತು. ಯಾಕಂದ್ರ ಅವರ ಪಾದ ದೂರ ಒರೆಸ್ಕೊಂತ ಬರ್ಬೇಕಾಗಿತ್ತು. ಹಿಂಸಾ ವಿಷಮ ಸ್ಥಿತಿ ಒಳಗ ಹುಟ್ಟಿ ಬಂದಂತವ್ರು ಜಗಜ್ಯೋತಿ ವಿಶ್ವಭೂತಿ ಮಾನವತಾವಾದಿ ಬಸವಣ್ಣ 12ನೇ ಶತಮಾನದೊಳಗ 1136ರಾಗ ಬಸವಣ್ಣ ಬಾಗಿಲೊಳಗ ಮಾದರಸ ಮಾನನಾಂಬಿಕೆಯ ಮಗನಾಗಿ ಹುಟ್ಟಿದ್ರು. ನಿಮ್ಗೆಲ್ಲ ಗೊತ್ತಿಲ್ಲ, ಎಲ್ಲ ತಾಯಿಂದ ಬಂದಿರಿ. ಆಗಿನ ಕಾಲದ ತಾಯಿಂದ ಸ್ಥಿತಿ ಹೆಂಗಿತ್ತಂದ್ರ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 4 ಜಾತಿಯಾಗಿ ಹೆಣ್ಮಕ್ಳು ಬೇಕಾದ ಜಾತಿಯಾಗಿ ಹುಟ್ಲಿ, ಅವ್ರು ಏನಂದ್ರೆ ಶೂದ್ರ ಇದ್ದಂಗಿಲ್ಲ. ಅವರು ಹೆಣ್ಮಕ್ಳಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ, ಶಿಕ್ಷಣದ ಸ್ವಾತಂತ್ರ್ಯ ಇರಲಿಲ್ಲ, ಅವರು ಧಾರ್ಮಿಕ ಕ್ರಿಯೆಯೊಳಗೆ ಭಾಗವಹಿಸುವಂತ ಸ್ವಾತಂತ್ರ್ಯ ಇಲ್ಲ. ಹೆಣ್ಮಕ್ಳು ಅಂದ್ರೆ ಕೇವಲ ಒಂದು ಭೋಗದ ವಸ್ತು, ಮಕ್ಕಳನ್ನ ಹೇಳುವಂತ ವಸ್ತು ಅಂತೇಳಿ ಪರಿಗಣಿಸಿದ್ರು. ಈ ರೀತಿಯ ಸಮಾಜದೊಳಗೆ ಬಸವಣ್ಣವರು ಹುಟ್ಟಿ ಬಂದಂತ ಸಮಯದೊಳಗ 8ನೇ ವಯಸ್ಸಿಗೆ ಉಪನಯನ ಮಾಡಕ್ ಪ್ರಾರಂಭ ಮಾಡಿದ್ರು. ಉಪನಯನ ಮಾಡುವಂತ ಸಮಯದೊಳಗೆ ಅವ್ರ ಅಪ್ಪಾರ ಕೇಳ್ತಾರ ಮಾದರ್ಸನ ಅಲ್ಪ, ಮತ್ತೆ ಅಕ್ಕಾಗ ಅವ್ರ ಅಕ್ಕಿದ್ರಿ ಅಕ್ಕನಾಗಲಾಂಬಿಕೆ ಅಂತ ಹೇಳಿ. ಅಕ್ಕಾಗೇನು ಉಪನಯನ ಇಲ್ಲ, ನನಗ್ಯಾಕೆ ಉಪನಯನ ಮಾಡ್ತೇನೆ ಅಂತ ಹಠ ಮಾಡಿದಾಗ ಅವ್ರ ಅಪ್ಪ ಬೇಡತೆ ಮುಂಡೇರೆ ಹೆಣ್ಮಕ್ಳಿಗೆ ಸಂಸ್ಕಾರ ಕೊಡೋಂಗಿಲ್ಪ, ಅದು ಗಣಮಕ್ಳಿಗೆ ಮಾತ್ರ ಅಂತೇಳಿ ಬೈದ್ರು. ಅವಾಗ ಬಸವಣ್ಣವರು ಕೇವಲ 8 ವರ್ಷ ಇದ್ದಾಗ ಹೇಳ್ತಾರೆ, ಅವರು ನನ್ನ ಅಕ್ಕನಿಗಿಲ್ಲದ ಉಪನಯನ ನನಗ್ಯಾಕಂತೇಳಿ ಹಠ ಮಾಡಿದಾಗ ಬಸವಣ್ಣರ ಕಪಾಳಕ್ಕೆ ಬಾರಿಸಿದ್ರು. ಹೊರಸ್ಕೊಂತ ಸಣ್ಣ ಹುಡುಗ ಬಸವಣ್ಣ ಹೊರಸ್ಕೊಂಡು ಮನೆ ಬಿಟ್ಕೊಂಡು ಹೋದ್ರು. ಮನೆ ಬಿಟ್ಟು ಎಲ್ಲಿಗೆ ಬಂದ್ರು ಅಂದ್ರ ಕೂಡಲ ಸಂಗಮಕ್ಕೆ ಬಂದ್ರು. ಅಲ್ಲಿ ಜಾತವೇದ ಮುನಿಗಳು ಅಂತೇಳಿ ಮಹಾನ್ ತಪಸ್ವಿಗಳು ಇದ್ರಲ್ಲಿ. ಅವ್ರು ಈ ಬಸವಣ್ಣವರನ್ನು ಗುರುತಿಸಿ ಇವರ ಮುಖದ ಕೈಯನ್ನು ನೋಡಿ ಇವ ಜಗಜ್ಯೋತಿ ಆಗಲಿಕ್ಕೆ ಬಂದಿರುವಂತ ಮಗು ಅಂತೇಳಿ ಅವ್ರು ಇವರಿಗೆ ವೇದ, ಉಪನಿಷತ್ತು, ಆಗಮ, ಸ್ಮೃತಿ, ಪುರಾಣ ಎಲ್ಲವನ್ನ ಅಭ್ಯಾಸ ಮಾಡಿಸಿದ್ರು. ಗುರುಪಾದೊಳಗೆ ಅಧ್ಯಯನ ಮಾಡಿದಂತ ಬಸವಣ್ಣವರು ಮುಂದೆ ಜಗತ್ತನ್ನ ಬೆಳೆದಬೇಕು ಅನ್ನುವಂತ ಏಕೈಕ ಉದ್ದೇಶ ಇಟ್ಕೊಂಡು ಜಾತವೇದ ಮುನಿಗಳವರಿಗೆ ಆದೇಶ ಮಾಡ್ತಾರ, ನೀನು ಜಗತ್ತಿನ ತುಂಬಾ ಜ್ಞಾನವನ್ನು ಪ್ರಸಾರ ಮಾಡಪ್ಪ, ಈ ಸಮಾಜದ ಅಂಧಕಾರವನ್ನು ತೋರಿ ಆ ಶಕ್ತಿ ಸಾಮರ್ಥ್ಯ ನೀನು ಒಳಗೈತಿ ಅಂತೇಳಿ
ಕಳಿಸಿದ್ರು. ಮುಂದೆ ಬಸವಣ್ಣವ್ರು ಎಲ್ಲಿಗೆ ಬಂದ್ರು ಅಂದ್ರ ಬೀದರ್ ಜಿಲ್ಲಾ ಕಲ್ಯಾಣಕ್ಕೆ ಬಂದ್ರು. ಯಾಕೆ ವಿಶೇಷ ನೋಡ್ರಿ, ಸಿದ್ದರಾಜು ಹುಟ್ಟಿದ್ದು ಬೀದರ್ ಜಿಲ್ಲಾ ಒಳಗಿನ ಚಳಕಾಪುರದ. ಬಸವಣ್ಣವರು ಎಲ್ಲಿಗೆ ಬಂದ್ರು ಅಂದ್ರೆ ಬೀದರ್ಕ್ಕೆ ಬಂದ್ರು, ಕಲ್ಯಾಣಕ್ಕೆ ಯಾಕೆ ಬಂದ್ರು ಅಂದ್ರ ಅವ್ರು ಸ್ವಾಗತ ಮಾಡಿದ್ರಿ ಬಲದೇವ ಅಂತ ಹೇಳಿ ಅವ್ರ ಆಶ್ರಯ ಬಂದು ಅವರು ಬಿಜ್ಜನ ಆಸ್ಥಾನದ ಒಳಗ ಅಗ್ರೇಸರಾಗಿ ಕೆಲಸ ಮಾಡ್ತಿದ್ರು ಬಲದೇವರು. ಅವರು ಬಸವಣ್ಣವ್ರನ್ನ ಬಿಜ್ಜನ ಪರಿಚಯ ಮಾಡಿಕೊಟ್ರು. ನಮ್ಮ ಅಳಿಯ ಅದಾನ್ರಿ ಜಾನ್ ಅದಾನ ಅಂತ ಹೇಳಿದಾಗ ಅವ್ರಿಗೆ ಗುಮಾಸ್ತ ನೌಕರಿ ಕೊಟ್ರು, ಅಂದ್ರೆ ಕ್ಲರ್ಕ್ ಆಗಿ ನೇಮಕ ಮಾಡ್ಕೊಂಡ್ರು ಬಿಜ್ಜನ ಆಸ್ಥಾನದಲ್ಲಿ. ಬಸವಣ್ಣವರ ಆಸ್ಥಾನದ ಕೆಲಸ ಮಾಡುವಂತ ಸಮಯದೊಳಗ ಬಲದೇವನ ಮಗ ಇರ್ತಕ್ಕಂಥ ಗಂಗಾಂಬಿಕೆಯನ್ನ ಮದುವೆ ಆದ. ಅದಾದಂತ ಸಮಯದೊಳಗೆ ಇಷ್ಟು ಪ್ರಾಮಾಣಿಕತೆ ಇತ್ತು ಬಸವಣ್ಣವ್ರೊಳಗಂದ್ರ ಬಹಳ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಇತ್ತಂತ. ಒಂದು ಸಹಜ ಬಿಜ್ಜಳ ಮಹಾರಾಜ ರಾತ್ರಿ ಅಡ್ಡಾಡುವಂತ ಸಮಯದೊಳಗ ಬಸವಣ್ಣವ್ರು ಲೆಕ್ಕ ಮಾಡ್ಕೊಂತ ಕೂತಿದ್ರಂತ. ಕಿಣಿಕ್ಯಾಗ ಹಾಕಿ ನೋಡಿದ್ರಂತ, ಹಣಿಕೆ ಹಾಕಿ ನೋಡಿದ್ರು ಬಿಜ್ಜಳ ಮಹಾರಾಜರು ಬಸವಣ್ಣವ್ರು ಏನ್ ಮಾಡಾಕತ್ತಾರ ಅಂತೇಳಿ ಲೆಕ್ಕ ಬರೆಯಾಕತ್ತಿದ್ರು. ಬಿಜ್ಜಳ ಬರೀ ನೋಡ್ಕೊಂತ ನಿಂತಿದ್ದ. ಲೆಕ್ಕ ಮುಗೀತು, ಚುಮಣಿ ಹಾರಿಸಿದ್ರಂತ ಬಿಜ್ಜಳ ಬಸವಣ್ಣವ್ರು. ಚುಮಣಿ ಹಾರಿಸಿದ್ರು, ಮತ್ತೊಂದು ಚುಮಣಿ ಹಚ್ಚಿದ್ರು, ಮತ್ತ ಅವ್ರು ವಿಶ್ರಾಂತಿ ಮಾಡಕ್ ಹೊಂಟಿದ್ರು. ಬಿಜ್ಜಳ ಆಶ್ಚರ್ಯ ಆತಂತ, ಒಂದು ಚುಮಣಿ ಇತ್ತು ಹಾರಿಸಿದ್ರು, ಮತ್ತೊಂದು ಚುಮಣಿ ಹಚ್ಚಿದ್ರು, ಹಿಂಗ್ಯಾಕ್ ಮಾಡಿದ್ರು ಅಂತೇಳಿ ಒಳಗೆ ಬಂದ್ಬಿಟ್ರಿ ಮಹಾರಾಜರು ಬಂದಾಗ ಗಡಿಬಿಡಿಯಿಂದ ಬಸವಣ್ಣವ್ರು ಹೇಳಿ ಕಳ್ಸಿದ್ರು, ನಾವು ಬರ್ತಿದ್ವಿ ಮಹಾಪ್ರಭುಗಳು ಅಂತ ಅಂದಾಗ ನನ್ನ ಪ್ರಶ್ನೆ ಆದಲ್ಪ, ಒಂದು ಚುಮಣಿ ಹಚ್ಚಿ ಲೆಕ್ಕ ಮಾಡಕತ್ತಿದ್ದಿ, ಆರಿಸಿದಿ, ಮತ್ತೊಂದು ಚುಮಣಿ ಹಚ್ಚಿದಿ, ಹಿಂಗ್ಯಾಕ್ ಮಾಡಿದೆ ಅಂತ ಕೇಳಿದಂತ. ಅವಾಗ ಬಸವಣ್ಣವ್ರು ಕೊಟ್ಟಂತ ಉತ್ತರ ಇಷ್ಟು ಮಾರ್ಮಿಕವಾಗಿತ್ತಂದ್ರ, ಮಹಾರಾಜರೇ ಮೊದಲು ಚುಮಣಿ ಹಚ್ಕೊಂಡು ಲೆಕ್ಕ ಮಾಡಕತ್ತಿದ್ದು ಅದು ಆಸ್ಥಾನದ ಲೆಕ್ಕ, ಈ ಚುಮಣಿ ಉಳಿಯಾಕತ್ತಿದ್ದು ಆಸ್ಥಾನದ ಎಣ್ಣೆ ಅಂತ. ಈಗ ಚುಮಣಿ ಬೆಳಕು ಯಾಕೆ ಮತ್ತೊಂದು ಹಚ್ಚಿನಿ ಅಂದ್ರ ಇದು ನನ್ನ ಸ್ವಂತ ಉಪಯೋಗಕ್ಕಾಗಿ, ಇದು ನನ್ನ ಸ್ವಂತ ದುಡ್ಡಿನಿಂದ ಹಚ್ಚಿರುವಂತ ಚುಮಣಿ ಅಂದಾಗ ಬಿಜ್ಜಳ ಕಣ್ಣಾಡಿರುವಂತ ಇಷ್ಟ ಪ್ರಾಮಾಣಿಕ ವ್ಯಕ್ತಿ ನಮಗೆ ಸಿಗುವುದು ಬಹಳ ದುರ್ಲಭ ಅಂತೇಳಿ ಗುಮಾಸ್ತ ಇರ್ತವನಂತ ಬಸವಣ್ಣವ್ರನ್ನ ಏನ್ ಮಾಡ್ಬಿಟ್ರು ಅಂದ್ರ ಮಹಾಮಂತ್ರಿಗಳಾಗಿ ನೇಮಕ ಮಾಡಿದ್ರು. ಒಂದ ಹೊತ್ತಕ್ಕೆ ಬಸವಣ್ಣವ್ರು ಮಹಾಮಂತ್ರಿ ಆದಾಗ ಬಹಳಷ್ಟು ಜನರು ಹೊಟ್ಟೆ ಕಾಲ ಕಲಿಸ್ತಂಗ ಆತಂತ. ಯಾಕಂದ್ರ ಎಲ್ಲರನ್ನು ತೆಗೆದು ಇವ್ರನ್ನ ಮಂತ್ರಿ ಮಾಡಿದಾಗ ಮೊದಲು ಮಂತ್ರಿ ಇದ್ದಂತ ಕೊಂಡಿ ಮಂಚಲದದು ಅದು ಸಹಿಸ್ಕೊಳಕ್ ಆಗಲಿಲ್ಲ. ದಿನೇ ದಿನೇ ಬಸವಣ್ಣವ್ರಿಗೂ ಬಿಜ್ಜಳ ರಾಜರು ಇಷ್ಟು ಅವಿನಾಭಾವ ಸಂಬಂಧ ಬೆಳೀತಂದ್ರ ಅವ್ರನ್ನ ಬಿಟ್ಟು ಇವ್ರು ಇರಂಗನ ಅಲ್ಲ, ಅಷ್ಟು ಗೆಳೆತನ ಬೆಳೆದಿತ್ತಂತ. ಹಿಂಗ ಬೆಳೆದಂತ ಸಮಯದೊಳಗ ಇವ್ರ ಆತ್ಮೀಯತೆಯನ್ನು ಕಂಡು ಇವ್ರು ಹೆಂಗಾರ ಮಾಡಿ ಇವ್ರ ಸ್ನೇಹಕ್ಕ ನಾವೇನಾದ್ರು ಮಾಡಿ ಹುಳಿ ಇರ್ಬೇಕಂತೇಳಿ ಬಾ ಒಂದು ಬುದ್ಧಿ ಆಗ್ತಿದ್ರು. ಬಸ್ ಬಿಜ್ಜಳನ ಸಹೋದರ ಸಂಬಂಧಿಗಿರ್ತಕ್ಕಂಥ ನೀಲಾಂಬಿಕೆ ಅವ್ರನ್ನ ಕೊಟ್ಟು ಬಿಜ್ಜಳದವರೇ ಬಸವಣ್ಣವ್ರು ವಿವಾಹ ಮಾಡಿದ್ರು. ಬಸವಣ್ಣವ್ರಿಗೆ ಇಬ್ಬರು ಹೆಂಡರು ಇದ್ರು. ಅವರು ನೀಲಾಂಬಿಕೆ ಗಂಗಾಂಬಿಕೆ ಇಬ್ಬರು ಹೆಂಡತಿ ಇದ್ರು. ಅವ್ರೇನು ಸಂಸಾರ ಕಂಡುಕೊಂಡಿರಲಿಲ್ಲ. ಅಂದ್ರೆ ಸಂಸಾರಕ್ಕ ಆಧ್ಯಾತ್ಮಿಕ ಈ ಏನು ಆಧ್ಯಾತ್ಮಿಕ ಸಂಸಾರ ಬಂದ್ರಿಲ್ಲ ಅಂತ ತೋರಿಸ್ಕೊಟ್ಟವರು ಬಸವಣ್ಣವರು. ಲೌಕಿಕ ಮತ್ತು ಪಾರಮಾರ್ಥಿಕ ಜೋಳಗಳ ಹೊತ್ತು ಬಂದವರು. ಅವಾಗ ಬಸವಣ್ಣ ಅನ್ಸಾಕತ್ತಂತ್ರಿ, ನಾ ಏನು ಈ ಒಂದು ಜಂಜಾಟದಾಗ ಬಿದ್ದಲ್ಲಿ ನಂದು ಸಮಾಜಕ್ಕೆ ಏನಾದ್ರು ಕೊಡುಗೆ ಆಗ್ಬೇಕು ಅಂತೇಳಿ ಆಗಿನ ಸಮಾಜದ ಇರ್ತಕ್ಕಂಥ ಎಲ್ಲ ವಿಷಮ ಪರಿಸ್ಥಿತಿಗಳನ್ನ ಸೂಕ್ಷ್ಮವಾಗಿ ಅರ್ಥಂತ ಬಸವಣ್ಣವರು ಹುಟ್ಟಿದ್ದು ಬ್ರಾಹ್ಮಣ ಕುಲದವರು, ಅದು ಕೂಡ ಬ್ರಾಹ್ಮಣತ್ವದಿಂದ ತಿರುಗಿ ಬಿದ್ರು. ಮುಂದೆ 1166 ಕಲ್ಯಾಣ ಅನ್ನುವಂತ ಪಟ್ಟಣದೊಳಗ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಯಾವ್ದಂದ್ರ ಅನುಭವ ಮಂಟಪ. ಆ ಅನುಭವ ಮಂಟಪದಾಗ ಹಿಂಗಾಗಿತ್ತಲ್ಲ, ಲಕ್ಷದ ಮ್ಯಾಲ 96,000 ಶರಣರಿಗೆ ಪ್ರಸಾದ ನೀಡ್ತಿದ್ರಂತ ದಿನನಿತ್ಯ. 770 ಅಮರ ಗಣಗಳಲ್ಲಿ ಏಕಕಾಲಕ್ಕೆ ಲಿಂಗ ಪೂಜೆ ಮಾಡ್ಕೊತಿದ್ರು. ಅಂದ್ರ ಇದೇನು ಸಣ್ಣ ಮಾತಲ್ಲ, ಇದು ಅವ್ರ ತಾಕತ್, ಅವ್ರ ವಾಣಿ ತಾಕತ್. ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ಏನ್ ಮಾಡಿದ್ರು ಅಂದ್ರೆ ಅನುಭವ ಮಠ ಪ್ರವೇಶ ಕೊಟ್ಟರು. ಪ್ರಥಮ ಬಾರಿಗೆ ಮಹಿಳಾ ಸಂಕುಲಕ್ಕೆ ಪ್ರವೇಶ ಕೊಟ್ಟವರು ಜಗಜ್ಯೋತಿ ಬಸವಣ್ಣವರು. ಅನುಭವ ಮಠ ಪ್ರವೇಶಕ್ಕೆ ಒಂದೇನೋ ಅವ್ರು ಇಟ್ಟಂತ ನೇಮ ಏನಂದ್ರ, ಕಾಯಕ ಯಾರು ಮಾಡ್ತಾರೆ, ಸ್ವಂತ ಕಾಯಕ ಮಾಡಿ ಯಾರು ದುಡಿದು ಬರ್ತಾರ ಅವ್ರಿಗೆ ಮಾತ್ರ ಪ್ರವೇಶ ಇಟ್ಟು ನೋಡುವುದಾಗನ ಎಲ್ಲಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಎಲ್ಲಿಗೆ ಬಂದು ನಿಂತು ಅಂದ್ರ ಅನುಭವ ಮಂಟಪದ ಸದಸ್ಯತ್ವವನ್ನು ಪಡ್ಕೊಂಡ್ರು. ದ್ರೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ ಸಮಾಜದೊಳಗ ಶೂದ್ರ ಜನಾಂಗವಾಗಿದ್ದು. ಅನುಭವ ಮಂಟಪದ ಪ್ರಥಮ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶೂನ್ಯ ಸಿಂಹಾಸನಾಧೀಶ್ವರ ಅಲ್ಲಮ ಪ್ರಭುದೇವರು ಹುಟ್ಟಿದ ಶೂದ್ರ ಜಾತಿಯೊಳಗೆ ಅವರು ತಗೊಂಡ್ಬಂದ ಸಿಂಹಾಸನ ಕುಂದಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ಮೂಲಕ ಬಸವಣ್ಣವರು ಜಗತ್ತಿಗೆ ಏನ್ ತೋರಿಸಿದಂದ್ರ, ಜಾತಿಯಿಂದ ಮನುಷ್ಯರನ್ನ ಗುರುತಿಸುವುದು ಬೇಡ, ಅವರ ನೀತಿ ನಡತೆ ಜ್ಞಾನದಿಂದ ಗುರುತಿಸುವಂತೆ ಇದ್ರು. ಅಲ್ಲಮ ಪ್ರಭುದೇವರೇನು ಸಾಮಾನ್ಯ ಅಲ್ರಿ. ಅವ್ರು ನಿಂತ್ರ ಅವ್ರ ನೆಲ ಭೂಮಿ ಮೇಲೆ ಬೀಳ್ತಿದ್ರಂತ, ಅವ್ರ ನೆಲದ ಅವರ ಪಾದದ ಗುರ್ತಿ ಭೂಮಿ ಮೇಲೆ ಬೀಳ್ತಿರ್ಲಿಲ್ಲ. ಅಂತ ಮಹಾನ್ ವ್ಯಕ್ತಿಯನ್ನ ಶೂನ್ಯ ಸಿಂಹಾಸನ ಕೂರಿಸಿದ್ರು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಕೋಲೆಗಳನ್ನ ಕೈಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಸುದ್ದಿ ಎಲ್ಲಿ ಬಂತ್ರಿ,
ಬಿಜ್ಜಳನ ಅಂತ ಬಂದು ಬಿಜ್ಜಳದ ಕಿವ್ಯಾಗ ತುಂಬಾಕತ್ತು ಸಂಪ್ರದಾಯವಾದಿ ಬ್ರಾಹ್ಮಣರು ಅದ್ರಾಗ ಕೊಂಡಿ ಮಂಚಾಳ ಬರೇ ಕಾಯ್ತಿದ್ದಂತ ಏನಾದ್ರು ಮಾಡಿ ಬಸವಣ್ಣವ್ರನ್ನ ಹೊರಗೆ ಹಾಕ್ಬೇಕು ಅಂತೇಳಿ ಯಪ್ಪ ಎಲ್ಲಾ ಜಾತಿನ ಹಾಳು ಮಾಡಿದ ಧರ್ಮನ ಹಾಳು ಮಾಡಿದ ಬಿಜ್ಜಳ ಬೇರೆ ನಿಮ್ಗೆ ಏನ್ ಬುದ್ಧಿಲ್ರಿ ಬಸವಣ್ಣವ್ರು ತಗೊಂಡವ್ರು ಮಂತ್ರಿ ಮಾಡ್ಕೊಡ್ರಿ ಸಾಮ್ರಾಜ್ಯದ ದುಡ್ಡೆಲ್ಲ ತಗೊಂಡು ಬಸವಣ್ಣವ್ರ ಅನುಭವ ಮಂಟಪ ಕಟ್ಟ್ಯಾರ ಲಕ್ಷ ಮ್ಯಾಲ 96,000 ಜನ ದಿನ ಪ್ರಸಾದ ಮಾಡಿಸ್ತಾರ ನಿಮ್ಮ ಆತನ ಎಲ್ಲ ಕೊಳ್ಳೆ ಹೊರಗು ಅಂತೇಳಿ ಬಂದು ಚಾಡಿ ಹೇಳಿದ್ರು ಬಿಜ್ಜಳ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಅವ್ರ ಮಾತನ್ನಲ್ಲಿ ಬಸವಣ್ಣವ್ರನ್ನ ಆತಂಕ ಕಳಿಸ್ಬಿಟ್ರಂತ ಏನ್ಪಾ ಬಸವಣ್ಣವ್ರು ನೀವು ನಮ್ಮ ಸಾಮ್ರಾಜ್ಯದ ದುಡ್ಡೆಲ್ಲ ತಗೊಂಡೋಗಿ ಅನುಭವ ಮಂಟಪ ಕಟ್ಟ್ರಿ ಅಂತ ಎಲ್ಲಾ ಜಾತಿಯವ್ರನ್ನ ಕೂಡ್ಕೊಂಡ್ ಬಂದ ಅನುಭವ ಮಂಟಪ ಕುಣಿಸಿ ಅಂತ ಬ್ರಾಹ್ಮಣ ಧರ್ಮವನ್ನು ಹಾಳು ಮಾಡಿ ತಂದಾಗ ಬಸವಣ್ಣವ್ರ ಉತ್ತರ ಮಾರ್ಮಿಕವಾಗಿ ಅವಾಗ ಒಂದು ವಚನ ಹೇಳ್ತಾರೆ ಊರ ಮುಂದೆ ಹಾಳು ಹರಿಯುತ್ತಿರಲು ನಾನು ಗೆಡಲೇಕೆ ಲಜ್ಜೆ ಗೆಡಲೇಕೆ ಬಿಜ್ಜಳನ ಭಂಡಾರ ನನಗೇಕೆ ಅಂತೇಳಿ ಆಗಿಂದ ಆಗಲೇ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ರು ಯಾವಾಗ ಅಪವಾದ ಬರ್ತೈತಿ ಆ ಕ್ಷಣಕ್ಕೆ ತಿರಸ್ಕಾರ ಮಾಡ್ಬೇಕಂತೇಳಿ ರಾಮಚಂದ್ರ ಪ್ರಭು ಸೀತಾಮಾತೆಯನ್ನು ಕಾಡಿಗಿಟ್ಟಿದ್ರು ಬಸವಣ್ಣವರು ತಮ್ಮ ಮಂತ್ರಿ ಪದವಿಯನ್ನು ಏನ್ ಮಾಡ್ಬಿಟ್ರು ಅಂದ್ರ ತಿರಸ್ಕಾರ ಮಾಡಿದ್ರು ನಾನು ಕಲ್ಯಾಣ ಒಳಗೆ ಅನುಭವ ಮಂಟಪ ಕಟ್ಟಿದ್ದ ಈ ಆಶ್ರಮದ ದುಡ್ಡಿನಿಂದಲ್ಲ ಅಲ್ಲಿ ಪ್ರಸಾದ ಮಾಡುವಂತದ್ದು ಈ ಆಶ್ರಮದ ದುಡ್ಡಿನಿಂದಲ್ಲ ಪ್ರತಿನಿತ್ಯ ಎಲ್ಲರೂ ತಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಬಂದ ಅವರು ಸ್ವಂತ ದುಡ್ಡಿನಿಂದ ದುಡಿಮೆಯಿಂದ ಅಲ್ಲಿ ಪ್ರಸಾದ ಲಿಂಗ ಪೂಜೆ ಆಗ್ತಾವ ಅಂತೇಳಿ ರಾಜೀನಾಮೆ ಕೊಟ್ಟು ಮಾಡ್ಬಿಟ್ರಿ ಅವ್ರು ಹಿಂತಿರುಗಿ ನೋಡೇ ಹೋಗುವಂತ ಸಮಯದಲ್ಲಿ ಒಂದು ಶಾಸನ ಸಿಕ್ಕಿತ್ತು ಅದು ತಗೊಂಡು ಬಂದು ಬಿಜ್ಜಳ ರಾಜನ ಕೊಟ್ಟರು ಶಾಸನ ಓದಾಕ ಯಾರಿಗೂ ಬಹಳ ಪಂಡಿತರು ಜ್ಞಾನಿಗಳು ಬಿಜ್ಜಳ ಆಸ್ತಂದಾಗ ಎಲ್ಲರ ಪ್ರಯತ್ನ ಮಾಡಿ ನೋಡ್ರಿ ಓದಾಕ ಆಗಿಲ್ಲ ಬಸವಣ್ಣವ್ರಿಗೆ ಏನಂತ ಓದ್ತೀರೇನ್ರಿ ಅಂತೇಳಿ ಪ್ರಯತ್ನ ಮಾಡ್ತೇವೆ ಬಸವಣ್ಣವ್ರು ಶಾಸನ ಹಡ್ಕೊಂಡು ನೋಡಿದ್ರು ಒಂದು ಕನ್ನಡಿ ಕೊಡ್ರಿ ಕನ್ನಡಿ ಸಹಾಯದಿಂದ ಓದ್ತಾನೆ ಅಂದಾಗ ನಕ್ಕ ಗೊಳ್ಳ ಅಂತೇಳಿ ಮಗ ಏನೋ ಮ್ಯಾಜಿಕ್ ಮಾಡ್ತಾನೆ ನಮಗ್ ಓದಕ್ಕಾಗಿಲ್ಲ ಇವು ಓದ್ತಾನೆ ಅಂತೇಳಿ ಕನ್ನಡಿ ಮುಂದೆ ಹಿಡಿದು ನೋಡ್ರಿ ಅಂತ ಓದಿರಿ ಅಂತ ನೀವು ಕುಳಿತಂತ ಸಿಂಹಾಸನದ ಕೆಳಗ 12 ಕೊಪ್ಪರಿಗೆ ಹಣ್ಣು ಬಂಗಾರ ಐತಿ ಆ ಬಂಗಾರವನ್ನ ಈ ನಾಡಿನ ಜನರಿಗೆ ಯಾವಾಗ ಬರಗಾಲ ಬರ್ತೈತಿ ಕ್ಷಾಮ ಬರುತ್ತೆ ಸಂಕಟ ಬರುತ್ತೆ ಅವಾಗ ಈ ಬಂಗಾರದ ಉಪಯೋಗ ಮಾಡ್ಬೇಕಂತೇಳಿ ನಿಮ್ಮ ಪೂರ್ವಜರು ನಿಮ್ಮ ಸಿಂಹಾಸನ ಕೆಳಗ 12 ಕೊಪ್ಪರಿಗೆ ಹೊಣಿಟ್ಟಂದಾಗ ನಕ್ಕಂತಿ ಮಂದಿರಲ್ಲ ಏನೋ ಒಂದು ಒಳಗೆ ಗುಳಿ ಸುಳ್ಳಪಡ ಅಂತಿ ಅವಾಗ ಪರೀಕ್ಷೆ ಮಾಡುವುದು ಅಂತೇಳಿ ಬಿಜ್ಜಳ ಮಹಾರಾಜ ತಮ್ಮ ಸಿಂಹಾಸನದ ಮೂಲಕ ನೆಲ ಹಾಕಿ ತೆಗೆದ 12 ಕೊಪ್ಪರಿಗೆ ಹೊಣಿತಂತೆ ಅವಾಗ ಬಿಜ್ಜಳ ಸಂತೋಷ ಆಗಿ ಬಸವಣ್ಣವ್ರಿಗೆ ಏನಂತ ನೋಡಪ್ಪ ನಿನಗೆ ಎಷ್ಟು ಬೇಕಾಗ್ತದೆ ಯಾಕಂದ್ರೆ ನೀವು ಓದಿ ಅಂತ ನಮ್ಗೆ ಸಿಗ್ತೈತಿ ಅಂದಾಗ ಬಸವಣ್ಣವ್ರು ನಾವು ಆಗಿದ್ರ ಅರ್ಧ ನಮಗ ಅರ್ಧ ನಿಮಗೆ ನಮಗ್ ಮಂದಿ ನಾವು ಬಸವಣ್ಣವ್ರು ಏನಂತ ಕೊಡುವ ಹಕ್ಕು ನಿಮಗೂ ಇಲ್ಲ ತೆಗೆದುಕೊಳ್ಳುವ ಹಕ್ಕು ನನಗೂ ಇಲ್ಲ ಇದು ಈ ನಾಡಿನ ಜನರು ಯಾವಾಗ ಬರಗಾಲ ಬರುತ್ತೆ ಅವಾಗ ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ ಇಷ್ಟು ಮಾರ್ಮಿಕವಾಗಿ ಉತ್ತರ ಕೊಟ್ಟಂತವ್ರು ಜಗಜ್ಯೋತಿ ಬಸವಣ್ಣವರು ಸಿಂಹಾಸನವನ್ನು ಬಿಟ್ಟು ಬಂದು ಬಿಜ್ಜಳ ವೃಕ್ಷದಂಗ ಐತದೆ ಆತ್ಮೀಯ ಮಿತ್ರರನ್ನು ಯಾವುದೋ ಮಾತು ಕೇಳಿ ಏನ್ ಮಾಡಿಬಿಟ್ಟೆ ಹೊರ ಹಾಕಿಲ್ಲ ಅಂತೀವಿ ಬಸವಣ್ಣವ್ರು ಏನ್ ಮಂತ್ರಿ ಪದವಿ ತ್ಯಾಗ ಮಾಡಿದ್ರು ಸಂಪೂರ್ಣ ತಮ್ಮ ಜೀವನವನ್ನ ಸಮಾಜದ ಆರ್ಥಿಕ ಉದ್ಧಾರಕ್ಕಾಗಿ ನಿಂತು ಎಲ್ಲಿ ಜಾತಿ ಯಾವ ಕೆಳಜಾತಿಯವರ ಮನೆಗೆ ಅವ್ರ ಊರು ಪ್ರವೇಶವಿಲ್ಲೋ ಬಸವಣ್ಣವರ ಮನೆಗೆ ಹೋಗ್ತಿರ್ತೀರಿ ನಿಮಗ್ ಒಂದ್ ಗೊತ್ತಿರ್ರಿ ಬಸವಣ್ಣವ್ರು ಕೆಳಜಾತಿಯವ್ರ ಮನೆಗೆ ಹೋದ್ರು ಅನ್ನೋದಕ್ಕೆ ಕ್ರಾಂತಿಕಾರಿ ಬಸವಣ್ಣ ಆದವರು ಅವ್ರೇನ್ ಹೋಗಿಲ್ಲ ಅಂದ್ರೆ ಕ್ರಾಂತಿಕಾರಿ ಆಗ್ತಿಲ್ಲ ಜಗಜ್ಯೋತಿ ಆಗ್ತಿರ್ಲಿಲ್ಲ ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಕತ್ತಿರ್ತಾರೆ ಇಲ್ಲಿ ಮಠ ಯಾವ ಜನ ಪೂಜೆಯನ್ನ ಕಂಡಿರೋ ದೇವರನ್ನ ಕಂಡಿರೋ ಒಬ್ಬ ಮಹಾತ್ಮ ಮನೆಗೆ ಬಂದಾಗ ಅವ್ರಿಗೆ ಸಂತೋಷ ಅಂತ ಆಗಿರ್ಬೇಕ್ರಿ ಬರಗಾಲ ಮಳೆ ಬಂದಂಗ ಆಗಿತ್ತಂತ ಹಾಡಿ ಕುಣಿತಿದ್ರಂತೆ ಎಲ್ಲ ಕೆಳಗಾತ್ರಿ ಸೂಚಿದ್ರ ಸೂತ್ರ ಜನಾಂಗದವರು ಬಸವಣ್ಣವರ ಆ ಒಂದು ಪ್ರೀತಿ ಮಾತೃ ವಾಸ್ತವ್ಯಕ್ಕೆ ಎಲ್ಲರನ್ನು ಕರ್ಕೊಂಡ್ ಬಂದ್ರಿ ಎಲ್ಲರಿಗೂ ಇಷ್ಟಲಿಂಗ ದಾನ ಮಾಡಿದ್ರು ಅವಾಗ ಹೇಳ್ತಾರೆ ಬಸವಣ್ಣವರು ನೀವೇನು ದೇವಸ್ಥಾನಕ್ಕೆ ಹೋಗೋ ಜರೂರತ್ತಿಲ್ಲ ನಿಮ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಈ ಮಂದಿ ಬಿಡುದೂ ಇಲ್ಲ ನಿಮ್ಮ ಅಂಗದ ಮ್ಯಾಲ ಲಿಂಗ ಅನ್ನುವಂಥದ್ದು ಏನು ಶಿವನ ಕುರು ಐತಿ ಅದನ್ನ ಪೂಜೆ ಮಾಡಿ ಧನ್ಯರಾಗಲಿ ಅಂತ ಹೇಳಿದ್ರು ಅವಾಗ ಒಂದು ಉತ್ತರ ಹೇಳ್ತಾರೆ ಇವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವಯ್ಯ ಎನ್ನ ಕಾರ್ಯಕಂಬ ದೇಹವೇ ದೇವರ ಶಿವವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕೈ ಉಂಟು ಜಂಗಮ ಕೈವಿಲ್ಲ ಅಂತೇಳಿ ಈ ಕಟ್ಟಿದ ದೇವಾಲಯಗಳು ಒಂದಿನ ಬಿದ್ದು ಹೋಗ್ತಾವು ಗುಡಿಯಾಗಿನ ದೇವರು ಅದು ಒಂದಿನ ಹೇಳ್ಕೈತಿ ಮುಖ್ಯ ಕಟ್ಟಿ ನೀವೇನ್ ಮಾಡ್ರಿ ಜಂಗಮ ಸ್ವರೂಪವಾಗಿರುವಂತ ದೇವರನ್ನ ಪೂಜೆ ಮಾಡ್ರಿ ನಿಮ್ಮ ಆತ್ಮಗಳನ್ನ ಭಗವಂತನನ್ನ ಕಾಣ್ರಿ ಪೂರ್ವ ಸಿನಿಮೆಯನ್ನು ಕಾಣ್ರಿ ಅಂತ ಹೇಳಿ ಆ ಒಂದು ದೇವಾಲಯದ ಪರಿಕಲ್ಪನೆಯನ್ನು ಏನ್ ಮಾಡ್ಬಿಟ್ರಂದ್ರ ಆತ್ಮಗಳು ತುಂಬಿರು ಬಾಳಗೂಡ ನಡಿಕೈತಿ ಬಸವಣ್ಣದ ಕಾಲದಾಗ ಈ ಮಕ್ಕಳನ್ನ ಏನ್ ಮಾಡ್ತಿದ್ರು ನೆಲ ಹುಗಿತಿದ್ರು ಜ್ಞಾನ ಹೇಳುವಂತ ಕ್ರಮದಾಗ ಅವ್ರ ಅಂಗವಿಕಲತೆ ದೂರ ಆಗಲಿ ಅಂತ ಹೇಳಿ ಶಸ್ತ್ರ ಹಾಕಿದ್ರು ಬಾಯಿಗೆ ಬೀಗ ಹಾಕೊಡ್ತಿದ್ರು
ಅವಾಗ ಬಸವಣ್ಣ ಹತ್ರ ಹೇಳ್ತಾರೆ, ಮರವ ಕಂಡಲ್ಲಿ ಸುತ್ತುವರಯ್ಯ, ನೆಲವ ಕಂಡಲ್ಲಿ ಜಲವ ಕಂಡಲ್ಲಿ ಮುಳುಗುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ಬಿಡುವ ಕೂಡ ಸನ್ಮದೇವ ಅಂತೇಳಿ ವಚನವನ್ನು ಮನಸ್ಸು ಪರಿವರ್ತನೆ ಮಾಡಿದ್ರು. ಗಿಡ ಪೂಜೆ ಮಾಡುದು, ನದಿ ಪೂಜೆ ಮಾಡುದು, ಮಕ್ಕಳು ಸಣ್ಣವ್ರನ್ನ ಏನಾದ್ರು ಈ ಮಾಟ ಮಂತ್ರ ಇವೆಲ್ಲವೂ ತೊಡೆದು ಹಾಕಿದ್ರು. ಆದ್ರೂ ಈ ಜಾತಿ ಸಂಪೂರ್ಣ ಅಷ್ಟು ಸುಲಭವಾಗಿ ಅದನ್ನು ಹೊರಗೋದು ಸಾಧ್ಯ ಇರಲಿಲ್ಲ. ಅವಾಗ ಹೇಳ್ತಾರೆ ಬಸವಣ್ಣವರು, ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೇನು ಹೊಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಹೆಸರನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲದು ಅಂತೇಳಿ ಹುಟ್ಟಿದಂತ ಭೂಮಿ ಮೇಲೆ ಎಲ್ಲರಿಗೂ ಸರಿ ಸಮಾನ ಪ್ರಮಾಣವಾಗಿ ಭೂಮಿ ಅನ್ನುವಂತ ತಾಯಿಯ ಮೇಲೆ ಅವಕಾಶ ಕೊಟ್ಟ. ಯಾವ ಜಾತಿ ಕುಲವನ್ನ ಭೂಮಿ ತಾಯಿ ನಿಮ್ಮ ಕೇಳಿಲ್ಲ. ಎಲ್ಲರೂ ಶೌಚಾಚಮನಕ್ಕೆ, ನಾವು ಬಯಲು ಹೋಗಿ ಬಳಸುವಂತ ಗಂಗಿನ ಒಂದ, ನಾವು ಶುಚಿಯಾಗಿ ಬಳಸುವಂತ ಗಂಗಿನ ಒಂದ, ನಮ್ಮ ಜೀವ ಪ್ರಾಣವಿರುವಂತ ಬಳಸುವಂತ ನೀರು ಗಂಗೆ ಒಂದ, ಎಲ್ಲವೂ ಒಂದಿರುವಾಗ ನಾವು ಹೆಂಗ ಈ ಕುಲಗೇರಕ್ಕೆ ಅಂತೇಳಿ ವಚನಗಳ ಮೂಲಕ ಸಾಕೊಂತ ಬಂದು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲ ಧರ್ಮವನ್ನ ಒಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ, ದಯವೇ ಧರ್ಮದ ಮೂಲ ಅಂತೇಳಿ ಸಕಲ ಚರಾಚರ ಜೀವಿಗಳೊಳಗ ಪರಮಾತ್ಮನ ಕಂಡವರು ಜಗಜ್ಯೋತಿ ಬಸವಣ್ಣರು. ಹಿಂಗ್ ಮಾಡ್ಕೊಂತ ಬಂದು ಜಾತಿ ಸಂಕುಲೆಯನ್ನು ಹೊರದು ಹಾಕಿದ್ರು. ಪ್ರತಿನಿತ್ಯ ಸಹಪಂಕ್ತಿ ಭೋಜನ ಚಲೋ ಮಾಡಿದ್ರು. ಪ್ರಪ್ರಥಮ ಬಾರಿಗೆ ಎಲ್ಲರೂ ಸರಿಸಮಾನವಾಗಿ ಕುಳಿತುಕೊಂಡು ಉಣ್ಣಾಗ ಕಲಿತವರು ಬಸವಣ್ಣವರ ಪರಿಪಾಠವನ್ನು ಹಾಕಿಕೊಟ್ರು. ಯಾವ ಜಾತಿಯನ್ನು ಎಣಿಸ್ತಿಲ್ಲ. ಕಾಶ್ಮೀರದ ಅರಸ ಮೋಗಿ ಮಾಲಗಿ ಸುದ್ದಿ ಕೇಳಿ ಕಲ್ಯಾಣಕ್ಕೆ ಬಂದಂತ ಬಸವಣ್ಣವ್ರ ಹಂತಕ್ಕೆ ಬಂದ, ನಾನು ನಿಮ್ಮ ಸೇವಾ ಮಾಡ್ತೇನ್ರಿ, ಅನುಭವ ಮಠದ ಸದಸ್ಯತೆ ಕೊಲಿನ ಬಸವಣ್ಣವ್ರು, ನೀ ರಾಜ ನಿಮ್ ಕಾಶ್ಮೀರದಾಗ ನಮ್ಮ ಕಲ್ಯಾಣ ಪಟ್ಟಣದೊಳಗೆ ಯಾರು ಕಾಯಕ ಮಾಡಿ ಬರ್ತಾರ ಅವ್ರಿಗೆ ಮಾತ್ರ ಅನುಭವ ಮಠ ಪ್ರವೇಶ ಅಂದಾಗ ಕಾಶ್ಮೀರ ಅರಸ ಕಲ್ಯಾಣದ ಕಟ್ಟಿಗೆ ಹೊಡೆದಾಗ ಏನಾದ್ರಿ ಅನುಭವ ಮಠದ ಸದಸ್ಯತೆ ಕೊಟ್ಟರು. ಎಲ್ಲರನ್ನ ಸಮದೃಷ್ಟಿಯಾಗಿ ನೋಡಿದವರು ಜಗಜ್ಯೋತಿ ಬಸವಣ್ಣವ್ರು. ಅದಕ್ಕೆ ಹೇಳ್ತಾರೆ, ಅವ್ರ ಮನೆಗೆ ಒಂದಿನ ಕಳ್ಳ ಬಂದು ಏನು ಆ ಕಡೆ ಹುಡುಕಾಡಿದ ಸಮಯ ಏನೂ ಸಿಗಲಿಲ್ಲ. ನೀರಾಂಬಿಕೆ ಒಳಗ ಕೊಳ್ಳಾಗ ಬಂಗಾರ ಮಂಗಲ್ಸರ ಇತ್ತು. ಮಂಗಲ್ಸರ ಕೈ ಹಾಕಿ ತಗೊಂಡು ಹೊಂಟಿದ್ನು, ಗಪ್ಪನ ಕೈ ಹಿಡಿದು ಚಿಟ್ನ ಚಿರಿಬಿಟ್ಟು ನೀರಾಂಬಿಕೆ ಕಳ್ಳ ಬಂದ ಅಂತೇಳಿ ಎಲ್ಲರೂ ಎದ್ರು. ಸೈನಿಕರು ಬಂದು ಕಳ್ಳನ್ ಹೊಡ್ಕೊಂಡ್ರು. ಕಳ್ಳನ್ ಕೈಕಾ ತರ ನಗಾಕಟ್ಟಿತ್ತು. ಇನ್ನೇನ್ ನಮ್ಗೆ ಮಾಡೋದನ್ನ ಕೊಡ್ತಾರ ಅಂತೇಳಿ ಇಷ್ಟು ಮಾರ್ಮಿಕವಾಗಿ ಬಸವಣ್ಣವ್ರು ಹೇಳ್ತಾರ. ಕಳ್ಳನ ಮನೆಗೆ ಒಬ್ಬ ಬಂಧುಗಳೆಲ್ಲ ಬಂದರೆ ಅವ ಕೂಡಲ ಸಂಗಮ ದೇವನಲ್ಲಿ ಮತ್ತಾವಲ್ಲ ಕೊಡು ಚಾಂಡಾಲ ಗುತ್ತಿ ಅಂತೇಳಿ ತನ್ನ ಹೆಂಡತಿಗೆ ಬೈದು ಆ ಕಳ್ಳನ ಸಹ ಕಳ್ಕೊಟ್ಟ. ಅವನ ಅವಶ್ಯಕತೆ ಐತಿ, ಅವ್ನು ಇನ್ನೊಂದಕ್ಕೆ ಕಳ್ತಾರ ಮಾಡ್ಯಾನ್ರಿ. ಕಳ್ರೆ ಯಾರು ಇದ್ದಾರ ಮಾಡ್ತಾರ, ಶ್ರೀಮಂತ ಯಾರು ಕಳ್ರಿಲ್ಲ. ನಾವು ಜಗತ್ತಿನಾಗ ಬಡವರು ಕಳ್ರಿ ಯಾಕೆ ಇನ್ನೊಂದಕ್ಕೆ ಹಂಗ ಮಾಡ್ತಿರ್ತಾವು, ಪಟ್ಟು ಬಿಡು ಅಂತೇಳಿ ಕೊಟ್ಟಾಗ ಕಳ್ಳನ ಕಣ್ಣಾಗಿ ಒಂದು ಮನಸ್ಸು ಪರಿವರ್ತನೆಯಪ್ಪ ಜೀವ ತುಂಬಾ ಇನ್ನೆಂದು ಕಲ್ಪನೆ ಮಾಡುದಿಲ್ಲ. ಒಂದು ಅವಕಾಶ ಕೊಟ್ಟು ನಿನ್ ಕಲ್ಯಾಣಗಳನ್ನ ಶರಣ ಆಗಿ ನಾನು ಕೂಡ ಸೇವೆ ಮಾಡ್ಕೊಂತ ಇರ್ತೇವೆ ಅಂದಾಗ ಬರೀ ಕೇವಲ ಬಸವಣ್ಣವ್ರ ಮಾತು ಇಂತ ತಾಕತ್ತಿತ್ತು. ಕಳ್ಳಗೆ ಕಳ್ಳ ಆಗಿಲ್ಲ, ಮನಸ್ಸು ಪರಿವರ್ತನೆ ಮಾಡಿದವರು ಜಗಜ್ಯೋತಿ ಬಸವಣ್ಣವರು. ಇಂದು ಬಸವಣ್ಣವರು ಹವಾ ಕೇಳಿ ಎಲ್ಲಾ ಜಾತಿಯವರು ಬರಕ್ ಶುರು ಮಾಡಿದ್ರು. ಅಕ್ಕಮಾದೇವಿ ಬಂದ್ರು, ಡೋವಾಡ ಕಟ್ಟೆ ಬಂದ, ಮರಿವಾಳ ಮಾಚೆ ಬಂದ. ಕಾಯಕ ಹೆಂಗಿರ್ಬೇಕಂದ್ರ ಯಾವುದೇ ಕಾಯಕನು ಹೀನ ಅಲ್ಲ ಅಂತ ತೋರಿಸ್ಕೊಟ್ಟವರು ಜಗಜ್ಯೋತಿ ಬಸವಣ್ಣವರು. ಹಿಂಗಾಗಿ ಮಾಡುವ ಕಾಯಕದ ಮುಂದೆ ಶ್ವಾನ ಹೆಸರಿಟ್ರು. ಅದು ಅರಬಿ ತೋರುವಂತ ಮರಿವಾಳ ಮಾಚಿದವರಿಗೆ ಮರಿವಾಳ ಮಾಚಿ ದೇವರು ಅಂತಿದ್ರು. ನೂರುವಂತ ಚೆನ್ನೈಗೆ ನೂಡಿಯ ಚಂದೈನವರು ಅಂತ ಹೇಳ್ತಿದ್ರು. ಚಮ್ಮಾರಿಗೆ ಡೋವಾಡ ಕತ್ತಯ್ಯ ಅಂತ ಹೇಳಿದ್ರು. ಅಪ್ಪನು ನಮ್ಮ ಡೋವಾಡ ಕತ್ತಯ್ಯ, ನಾನು ಡೋವಾಡ ಕತ್ತಯ್ಯ ಮನ ಅಂತ ಹೇಳ್ಬಿಟ್ರು. ಅಂದ್ರ ನಾನೊಂದು ಕೀಳ ಜಾತಿಯಾಗ ಹುಟ್ಟಿ ಅಂತ ಬಸವಣ್ಣವ್ರು ಹೇಳ್ಬೇಕಾಗಿತ್ತು. ಅಂದ್ರ ಇಷ್ಟು ಮನ ಪರಿವರ್ತನೆ ಮಾಡಿರ್ಬೇಕು ಅಂತೇಳಿ ಬ್ರಾಹ್ಮಣ ಸಮುದಾಯವೆಲ್ಲ ಕೊಟ್ಕೊಂಡು ಬಸವಣ್ಣವ್ರಿಗೆ ಸವಾಲ್ ಹಾಕಿಲ್ಲ. ಬ್ರಾಹ್ಮಣ ಇವನಿಗೆ ಹುಟ್ಟಿ ಶೂದ್ರ ಜನಾಂಗಕ್ಕೆ ಹೊಂಟಿಲ್ಲ ಅಂದಾಗ ಬಸವಣ್ಣವ್ರು ಹೇಳಿದಂತ ಮುಟ್ಟಬೇಡ ಅನ್ನುವ ಹೇ ಬ್ರಾಹ್ಮಣ, ನಿನ್ನ ತಾಯಿಯ ಮುಟ್ಟು ಗಟ್ಟಿ ಆಗಿಲ್ಲ ಅಂದ್ರೆ ಈ ಭೂಮಿಗೆ ಹೆಂಗ್ ಬರ್ತಿದ್ದೀನಿ. ಮುಟ್ಟು ಹೊರೆ ಅಲ್ಲ, ನಮ್ಮ ಜನನ ಹೊರೆ ಅಲ್ಲ, ತಾಯಿ ಋತುಮತಿ ಆಗುವುದು ಹೊರೆ ಅಲ್ಲ, ಇವೆಲ್ಲ ನಮ್ಮ ಮನಸ್ಸಿಗೆ ಹೊರೆ ಅಲ್ಲ ಅಂತ ಮನಸ್ಸು ತಿನ್ನುವನೇ ಹೊರೆ, ಕೊಡುವನೇ ಮಾದಿಗ ಅಂತೇಳಿ ಹೇಳಿಕೊಟ್ಟವರು ಜಗಜ್ಯೋತಿ ಬಸವಣ್ಣವರು. ನಮ್ಮ ಜಾತಿ ನಮ್ಮ ಹುಟ್ಟಿನಿಂದ ನಿರ್ಧಾರ ಆಗುದಿಲ್ಲ, ನಾವು ಮಾಡುವ ಕಾಯಕದ ಮೇಲೆ ನಿರ್ಧಾರ ಆಕತಿ. ಇನ್ನೊಂದು ಯಾರೇ ಜಾತಿ, ಒಂದು ಸ್ತ್ರೀ ಕುಲ, ಒಂದು ಪುರುಷ ಕುಲ ಅಂತ ತೋರಿಸ್ಕೊಟ್ಟವ್ರು ಬಸವಣ್ಣವರು. ಹಿಂಗ ಬಸವಣ್ಣವರ ಅನ್ಯಾಯ ಇಷ್ಟು ಬಹಳ ಬೇಗ ಕಾಗಿಚ್ಚಿನಾಗ ಹಾಡ್ಬಿಟ್ರಿ. ಅವಾಗ ಒಂದು ಘಟನೆ ನಡೀತು. ಅಂತರ್ಜಾತಿಯು ಆಗುವಂತ ಸಂದರ್ಭ ಬಂತು ಕಲ್ಯಾಣದ ಮಧುರಸನ ಮಗುವಿಗೂ ಹಳೆಯನ ಮಗನಿಗೂ ವಿವಾಹವಂತ ಸಂದರ್ಭ ಬಂದಾಗ ಬಸವಣ್ಣ ಹಂತಕ್ಕೆ ಬಂತ್ರಿ. ಅಂತರ್ಜಾತಿ ಭಾರತವಾಗಿದ್ದು ಒಂದೇಕ್ಕೆ ಬಸವಣ್ಣವರು ಎರಡ್ ಸಲ ಎಚ್ಚರಿಕೆ ಕೊಟ್ಟಂತವ್ರಿಗೆ, ನೋಡಿ ಅಂತರ್ಜಾತಿ ನಿಮ್ದು ಏನ್ ಆಕತಿ, ಇದು ಮುಂದೊಂದು ದೊಡ್ಡ ಕ್ರಾಂತಿ ಆಕತಿ, ವಿಚಾರ ಮಾಡ್ರಿ ಅಂದಾಗ ಆ ಶರಣ ಗಟ್ಟಿ ನೀವು ಹೆಂಗಿರ್ಬೇಕು. ಅಲ್ಪ
ಜಾತಿ ಇಲ್ಲ ಅಂತ ಹೇಳ ನೀನ ನಾವು ಅಂತರ್ಜಾತಿ ವಿವಾಹ ಬಂದಾಗ ನಮ್ಗೆ ಎಚ್ಚರಿಕೆ ಕೊಡಕತ್ತಿ ಅಂದಿನ ನಾವು ಗಟ್ಟಿ ಅದೇವಿ ಎಲ್ಲರಿಗೂ ಗಟ್ಟಿಯಾಗಿ ಬಂದೇವೆ ಅಂತ ಅಂದಾಗ ಆಯ್ತು ಅಂತೇಳಿ ಮಧುರಸ ಬ್ರಾಹ್ಮಣರೇ ಹಳೆಯ ಶುದ್ಧ ಜನಾಂಗ ಇಬ್ಬರು ಮಕ್ಕಳಿಗೂ ಅಂತರ್ಜಾತಿ ವಿವಾಹ ಮಾಡಿದ್ರು. ಈ ಶುದ್ಧ ಎಲ್ಲಿ ಬಂತು, ಬಿಜ್ಜಳ ಆಸ್ಥಾನಕ್ಕೆ ಬಂತು, ಪಂಡಿ ಮಚ್ಚಲ್ ಕಾಕೋತ ಕುಂತಿದ್ದ. ಯಪ್ಪ ಎಲ್ಲ ಹಾಳಾತ್ರಿ. ಈ ದಿನ ಏನೇನೋ ಲಿಂಗ ಪೂಜೆ ಮಾಡ್ತಿದ್ರು, ಪ್ರಸಾದ ಮಾಡ್ತಿದ್ರು, ಕೂಡಿ ಉಂಟಿದ್ರು, ಮಂತ್ರ ಹೇಳ್ತಿದ್ರು ಅಂದ್ರೆ ಮದುವೆ ಆತ್ರಿ, ಬೀಳ್ತನ ಆತ, ಜಾತಿ ಉಳಿಲಿಲ್ಲ, ಧರ್ಮ ಉಳಿಲಿಲ್ಲ ಅಂತೇಳಿ ಕಿವ್ಯಾಗ ತುಂಬಿದ್ರು. ಅಷ್ಟೊತ್ತಿಗೆ ಆಗಲಿ ಬಿಜ್ಜ ಹೆಂಗಾಗಿದ್ದ ಅಂದ್ರೆ ಹುಚ್ಚಾಗಿದ್ರು, ಬುದ್ಧಿ ಭ್ರಮಣ ಆಗಿತ್ತು. ಬಸವಣ್ಣವ್ರು ಏನೋ ಬಿಟ್ಟು ಹೋದ್ರು, ಅವ್ರಿಗೆ ತಡ್ಕೋದಾಗಿಲ್ಲ. ಆ ಸಂದರ್ಭನ ಉಪಯೋಗ ಮಾಡ್ಕೊಂಡ ಅವರ ರಾಜಮುದ್ರೆಯನ್ನ ಕದ್ಕೊಂಡ ಬಸವಣ್ಣವ್ರನ್ನ ಶರಣರನ್ನ ವಚನ ಸಾಹಿತ್ಯವನ್ನ ಗಡಿಪಾರು ಮಾಡುವಂತೆ ಕೊಂಡಿ ಮಂಚನ ಆರ್ಡರ್ ಮಾಡಿಬಿಟ್ಟ. ಸಿಕ್ಕಲ್ಲಿ ಶರಣರನ್ನ ಕೊಚ್ಚಿ ಕೊಲ್ಲಾಕ ಪ್ರಾರಂಭ ಮಾಡಿದ್ರು. ಯಾವಾಗ ಈ ಅಂತರ್ಜಾತಿ ವಿವಾಹ ಏನಾಗಿತ್ತು, ಬ್ರಾಹ್ಮಣರಿಗೂ ಹಳೆಯ ಮಗನಿಗೂ ಅವ್ರನ್ನ ಹೇಳ್ಕೊಂಡು ಬಂದು ಆನಿ ಕಾಲಿ ಕಟ್ಟಿ ಅವ್ರಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟು. ಯಾವಾಗ ಶರಣರು ಕೊಲೆ ಆಯ್ತು ಕಲ್ಯಾಣದೊಳಗ ಬಸವಣ್ಣವ್ರ ಮನಸ್ಸು ನೊಂದ್ಕೊಂಡು ಬಿಡ್ತು. ಕಲ್ಯಾಣ ಹೆಂಗಿತ್ತು ಬಸವಣ್ಣವ್ರು ಇದ್ದಾಗ ಅಂದ್ರ ವಿಜ್ಞಾನೇಶ್ವರ ಬರ್ತಂತ ಮಿತಾಕ್ಷರ ಸಂಹಿತೆ ಒಳಗ ಕಲ್ಯಾಣ ಅಂತ ಪಟ್ಟಣವನ್ನ ನನ್ನ ಕಣ್ಣುಗಳು ಇಲ್ಲಿಯೂ ತರ ನೋಡಿಲ್ಲ, ಕಿವಿಗಳು ಇಲ್ಲಿ ತರ ಕೇಳಿಲ್ಲ ಅಂತ ಬರ್ತೇನೆ. ಕಲ್ಯಾಣ ಒಳಗೆ ಬಸವಣ್ಣವ್ರ ಕಾಲಕ್ಕೆ ಯಾವ ಒಂದು ಮನೆಗೂ ಬಾಗಿಲ ಕಿಟಕಿಲಿಲ್ಲ ಅಂತ. ಎಷ್ಟು ಆ ಜನ ಸಂಸ್ಕಾರವನ್ನು ಕೊಟ್ಟಿರೋ ಬಸವಣ್ಣವರು. ಇವತ್ತು ನಮ್ಮ ಮನೆಗೆ ಬಾಗಿಲ ಹಚ್ಚಿರ್ತೇವೆ ಮತ್ತು ಮುಂದೆ ಕಬ್ಬಣದ ಶರ್ಟ್ ಮಾಡಿರ್ತೇವೆ, ಆದ್ರೂ ನಮ್ಮ ಮನೆ ಕಳ್ತನಕ್ಕವು CCTV ಇರ್ತದೆ ಈಗಿನ ಕಾಲ. ಆದ್ರೆ ಬಸವಣ್ಣದ ಕಾಲಕ್ಕೆ ಕಿಟಕಿ ಬಾಗಿಲಿಲ್ಲ ಅಂದ್ರ ಎಂತ ಸಮೃದ್ಧವಾಗಿರುವಂತ ಸಂಸ್ಕಾರವನ್ನು ಬಸವಣ್ಣವ್ರು ಕೊಟ್ಟಿದ್ರು ಅಂತೆ. ಯಾವಾಗ ಇಬ್ಬರು ಕೊಲೆ ಆತ ಬಸವಣ್ಣವ್ರು ನಂಬ್ಕೊಂಡು ಏನ್ ಮಾಡ್ತಾರೆ ಅಂದ್ರ ಕುದುರೆ ಹತ್ತಿ ಕುಡುವ ಸಂಘ ಕಡೆ ಹೊಂಟು ಬಸವಣ್ಣವ್ರು ಕೊಲೆ ಮಾಡ್ಬೇಕಂತೇಳಿ ಬಿಜ್ಜಳ ಸೈನಿಕರು ಬೆನ್ನು ಹತ್ತಿರು. ಯಾವಾಗ ಬಿಜ್ಜಳ ಸೈನಿಕರು ಬಸವಣ್ಣವ್ರು ಕೊಲೆ ಮಾಡ್ಬೇಕಂತ ಹೋದ್ರು, ಸಮಾಧಾನ ಶಾಂತಿ ಪ್ರಿಯ ಆಗಿರುವಂತ ಶರಣರು ಮಡಿವಾಳ ಮಾತನ್ನು ಸಿಟ್ಟು ಬಂತಂತ ನಮ್ಮಪ್ಪ ಬಸವಣ್ಣವ್ರು ಕೊಲ್ಲಾಕ ಬಂದಾರ. ಇವರು ಶರಣರು ಅಂದ್ರೆ ವಚನ ಹೇಳಾರ ಮಾಡ್ಯಾರನ್ನ, ಲಿಂಗ ಪೂಜೆ ಮಾಡ್ಯಾರನ್ನ, ಧರ್ಮಕ್ಕೆ ಏನಾದ್ರು ಕಟ್ಟು ಬಂದ್ರ ನಾವ್ ಎದಕ್ಕೂ ಹೆಸರಿಲ್ಲ ಅಂತೇಳಿ ಎಲ್ಲಾ ಶರಣರು ಏನ್ ಮಾಡ್ಬಿಟ್ರ ಅಂದ್ರ ಖಡ್ಗವನ್ನ ಹೊಡ್ಕೊಂಡ ಸೈನಿಕರಿಗೆ ವಿರೋಧಾತ್ರಿ ಹೊರದಾಟ ಚಲುವಾತು ಶರಣರಿಗೂ ಮತ್ತು ಬಿಜ್ಜಳ ಸೈನಿಕರಿಗೂ. ಮಡಿವಾಳ ಮಾಚಿದೇವನನ್ನು ಮುಂದಿಟ್ಕೊಂಡು ಚಂದ ಬಸವಣ್ಣವರು ವಚನ ಸಾಹಿತ್ಯ ಓದಬೇಕು ಅಂತೇಳಿ ತಮ್ಮ ತೆಲಿ ಮ್ಯಾಲ ವಚನದ ಗಂಟಿಟ್ಟು ಹೊರಟು. ಹಂಗ ಹೊಂಟು ನಮ್ಮ ಕಲಗಟ್ಟಿ ಮಾರ್ಗವಾಗಿ ಉಳಿವಿ ಕಡೆಗೆ ಬಂದು ಉಳಿವಿ ಒಳಗಾಯ್ಕೆ ಆದ್ರು. ಇವತ್ತು ಕಾಡು ಹೋಗಿ ಉಳಿವಿ ಆಯ್ತು, ನಮ್ಮ ವಚನ ಸಾಹಿತ್ಯ ಉಳಿತು. ಇವತ್ತು ಬಸವಣ್ಣವರು ನಾವು ಎದ್ರ ಮೂಲಕ ಹೋಗ್ತೇವೆ ಅಂದ್ರ ವಚನ ಸಾಹಿತ್ಯದ ಮೂಲಕ ಗುರುತಿಸ್ತೇವೆ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಜಗತ್ತನ್ನು ಸುಧಾರಣೆ ಮಾಡಿ ಬಂದವರು ಜಗಜ್ಯೋತಿ ಬಸವಣ್ಣವರು. ಇದೆಲ್ಲ ಘಟನೆಗಳನ್ನ ನಂಬ್ಕೊಂಡಂತ ಬಸವಣ್ಣವರು ಕೂಡಲ ಸಂಗಮದೊಳಗ ಐಕ್ಯ ಆದ್ರ ಅಂತ ಹೇಳ್ತಾರೆ. ಯಾಕಂದ್ರ ಎಲ್ಲಿ ಶರಣರ ಮನಸ್ಸು ನುಗ್ಗೈತಿ ಆ ಭೂಮಿ ಶಾಪಗ್ರಸ್ತ. ಯಾವಾಗ ಕಲ್ಯಾಣ ಬಿಟ್ಟು ಬಂದು ಬಸವಣ್ಣವ್ರ ಕಲ್ಯಾಣ ಅನ್ನುವಂಥದ್ದು ಸುಡಗಾಟಿನ ಕೀಳಾಗಿತ್ತಂತ್ರಿ. ಇವತ್ತಿವಾಗ ನೀವು ಬಸವ ಕಲ್ಯಾಣ ಇನ್ನೂ ಸುಧಾರಿಸಿಲ್ಲ. ಇವತ್ತಿಗೂ ಬಹಳ ಮಂದಿ ವಿದ್ಯಾರ್ಥಿ ಅನುಭವ ಮಂಟಪ ಹೋಗಿ ಮಸೀದಿ ಆಗೈತಿ, ಅಲ್ಲಿ ಪ್ರಾಣಿಗಳನ್ನ ವಧೆ ಮಾಡ್ತಾರೆ. ಯಾಕೆ ಹಿಂಗಾತಂದ್ರ ಮಹಾತ್ಮ ಇತ್ತಲ್ರಿ ಕೈಲಾಸ. ಹಲವು ಮಾತಿಯನ್ನು ನೀನು ಪಾಲನೆ ಸುಕ್ಷೇತ್ರ ಜನವೇ ಪಾವತಿತ್ತ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತೇಳಿ ನಾವು ಅನ್ಕೊಂಡೇವಿ. ಆ ಜಗ ಚಲೋ ಇತ್ತು, ಆಚಾರ ಬಂದು ಎಲ್ಲ ಚಲೋ ಆಗ್ತಂತೆ. ಹಂಗ ಅಲ್ಲದ ಆಚಾರ ಬಂದು ಉಳಿದಿಂದ ಕೈಲಾಸ ಆಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಪವರ್ಫುಲ್ ಪೀಪಲ್ಸ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಅಂತ ಹೇಳಿ. ಪವರ್ಫುಲ್ ಪೀಪಲ್ಸ್ ನೆಕ್ಸ್ಟ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಹೇಳಿ ನಮ್ ಗುರುಕುಲ ಆಚಾರ್ಯರು ಹೇಳ್ತಾರೆ. ನಿಮ್ಗೆ ಈ ಊರಾಗ ಹುಟ್ಟ್ಯಾರು, ಈ ಊರೇನು ಸಾಮಾನ್ಯ ಅಲ್ಲ. ಯಾಕಂದ್ರೆ ಶರಣರು ಹುಟ್ಟಿದ ದಯ ಪಾವನವಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಅತಿ ಕೋಟಿ ಅಂತ ಇಷ್ಟು ವಿವೇಕಿ ಬಸವಣ್ಣವ್ರು ಹುಟ್ಟಿದ